ಅಲ್ಲಮ ಪ್ರಭು ನಮಗೆಲ್ಲ ಗೊತ್ತೈತಿ. ಅಲ್ಲಮರು ಅವರು ಪಾರ್ಲಿಮೆಂಟಿನ ಪ್ರೈಮ್ ಮಿನಿಸ್ಟರ್ ಅವಾಗ. ಐ ಆಮ್ ಟಾಕಿಂಗ್ ಅಬೌಟ್ 11th and 12th century. ಅವಾಗ ಪಾರ್ಲಿಮೆಂಟಲ್ಲಿಯೇ ರಾಜರು ಅಲ್ಲಮರು. ಬಸವಣ್ಣ ಅಲ್ಲಮರನ್ನ ರಾಜರನ್ನಾಗಿ ಮಾಡಲಿಲ್ಲ, ಆತ ಮಂತ್ರಿಯಾದ ಅಲ್ಲಮರನ್ನ ರಾಜರನ್ನಾಗಿ ಮಾಡಿದ. ಅಲ್ಲಿ ದಿವಸ ಆಗು ಹೋಗುಗಳ ಬಗ್ಗೆ ಚರ್ಚೆ ಆಗ್ತಿತ್ತು. ಏನು ನಡೆದದ, ಶರಣರು ಏನು ಕಾಯಕ ಮಾಡಕತ್ತಾರ, ಅದು ಇದು ಚರ್ಚೆ ಆಗ್ತಿತ್ತು. ಅಲ್ಲಮರು ಒಂದು ದಿನ ಈ ಬಡದಾಡು ಮನುಷ್ಯನ ನೋಡಿ ಒಂದು ವಚನ ಬರೆದ್ರು. ಕಾಮ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ. ಅವ್ರು ನೋಡ್ತಾರೆ, ಹೆಣ್ಣಿಗಾಗಿ ಕೊಲೆ ಮಾಡುವವರ ಸುದ್ದಿ ಕೇಳಿ ಅಪ್ಪ ಅಲ್ಲಮ ಒಂದು ವಚನ ಬರೀತಾರೆ. ಕಾಮ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ, ತಮಂದ ಗುರಿಯಾಗಿ ಲಯವಾಗಿ ಹೋದವರನ್ನೂ ಕಂಡೆ, ಮೋಹ ಕ್ರೋಧ ಗುರಿಯಾಗಿ ಲಯವಾಗಿ ಹೋದವರನ್ನೂ ಕಂಡೆ, ನೀ ಗುರಿಯಾಗಿ ಲಯವಾಗಿ ಹೋದವರನ್ನೊಬ್ಬರನ್ನು ಕಾಣೆ ಗುಹೇಶ್ವರ. ಕಾಮಕ್ಕೆ ಸತ್ತು, ಕ್ರೋಧಕ್ಕೆ ಸತ್ತು, ಮೋಹಕ್ಕೆ ಸತ್ತು, ದೇವರೇ ನೀ ನನಗೆ ಜನ್ಮ ಕೊಟ್ಟು ನಿನಗಾಗಿ ಸಾಯ್ತೀನಿ ಅಂತ ಒಬ್ಬರೂ ಬರಲಿಲ್ಲಲ್ಲ. ಇದು ಎಂತಹ ಜೀವನಿದು ಅಂತ 12ನೇ ಶತಮಾನದ ಬರ್ದಾರ. ಮತ್ತು ಈಗರ ಕೇಳ್ಬೇಕನ್ನು. ಒಬ್ಬ ರಾಜ ನಿನ್ನೆ ಬಿಟ್ಟಿದ್ನಲ್ಲ, ಅದು ಕತಿ. ಒಬ್ಬ ಯಾತ್ರಿಕ ಹೊಂಟವ, ಪ್ರವಾಸ ಮಾಡ್ಕೋಂತ ಹೊಂಟ. ನಾನು ನಿನ್ನೆ ಒಂದು ಕಾರ್ಯಕ್ರಮಕ್ಕೆ ಸಾಲೋಟಿಗೆ ಹೋದಾಗ ಅಲ್ಲಿನೂ ಅವರು ಪ್ರವಚನ ಕೇಳ್ಯಾರ. ಹೆಂಗೆ ಕೇಳಿದ್ರಿ? ಇಲ್ರಿ, ಅವು ಫೋನ್ದಾಗ ಬಂದಿದ್ದು ನಾವು ಕೇಳೀವಿ. ಅವ್ರಿಗೆ ಏನು 44 ನಿಮಿಷ ಮಾಡಿನಲ್ಲ, ತಲೆಯಾಗ ಇಲ್ಲದು. ಅವ್ರಿಗೆ ತಲೆಯಾಗ ಇದ್ದಿದ್ದೇನು ಅಂದ್ರೆ, ಅಜ್ಜರ ಅವ ಯಾತ್ರಿಕನಿಗೆ ಡಬ್ಬಿ ಸಿಕ್ತಲ್ಲ, ಅದ್ರನ್ಯಾಗ ಎಷ್ಟು ಕಾಯಿನ್ ಇದ್ದು ಅಂತವ ಪುಣ್ಯಾತ್ಮ. ನಾನು ಅದ್ರ 44 ನಿಮಿಷ ಏನಿತ್ತಪ್ಪ ಹೇಳ್ರಿ ಅಜ್ಜರ. ನೀವು ಹೇಳಿದ್ರಿ, ಧ್ವನಿ ಚಂದಿತ್ತು, ನಾವು ಕೇಳಿದ್ವಿ ಅಂದ. ಒಬ್ಬ ಯಾತ್ರಿಕ ಯಾತ್ರೆಗೆ ಹೊರಟಿದ್ದ. 6:30 ಕತ್ತಲಾಗಿತ್ತು. ಕಾಡು ಒಳಗೆ ಹೋದ ಅಂದ್ರೆ ಸಿಗಿ ಬೀಳ್ತಾನ. ಒಂದು ಸಣ್ಣ ಗುಡಿಸಲ, ಆ ಗುಡಿಸಲ ಒಳಗೆ ಒಬ್ಬ ಸಣ್ಣ ಯತಿ ಋಷಿ ಸ್ವಾಮಿಗಳು. ಅವ್ರ ಹತ್ರ ಹೋಗಿ, ನಾನು ಹೆಂಗರ ಮಾಡಿ ಇವತ್ತು ರಾತ್ರಿ ಈ ಕಾಡು ದಾಟಿ ನಮ್ಮೂರಿಗೆ ಹೋಗಬೇಕಾಗ್ಯದ, ನನಗೇನಾದರೂ ವ್ಯವಸ್ಥೆ ಮಾಡಿ ಅಂತ ಬೇಡ್ಕೊಂಡ ಯಾತ್ರಿಕ. ಟ್ರಾವೆಲ್ ಮಾಡವ. ಅವ್ರ ಗುರುಗಳಂದ್ರು, ಭಾಳ ಕಷ್ಟ ಐತಪ್ಪ ಕಾಡು ದಾಟುವುದು, ಯೋಚನೆ ಮಾಡು ಅಂದ್ರು. ಇಲ್ಲ, ಏನಾರ ಒಂದು ಮಾರ್ಗ ಇರ್ಬೇಕಲ್ಲ ನಿಮ್ಮ ಕಡೆ, ನೀವು ಗುರುಗಳು, ನಿಮ್ಮ ಕಡೆ ಮಾರ್ಗ ಇರಬೇಕಲ್ಲ. ಗುರುಗಳಂದ್ರು, ಒಂದು ದೀಪ ಕೊಡ್ತೀನಿ. ದೀಪ ಇದು ಕರೆಂಟಿನ ದೀಪ ಅಲ್ಲ, ಎಲ್ಲಿವರೆಗೂ ಎಣ್ಣಿರ್ತದ ಅಲ್ಲಿವರೆಗೂ ಬೆಳಗೋ ದೀಪ. ಎಲ್ಲಿ ಎಣ್ಣೆ ಆರ್ತು ಅಂದ್ರೆ ನಿನ್ನ ಜೀವನನೂ ಆರ್ತು ಅಲ್ಲೇ. ಈ ಎಣ್ಣೆ ಆರುವುದ್ರ ಒಳಗಾಗಿನೇ ಕಾಡು ದಾಟಿ ಹೋಗು. ಅವ ಅಂದ, ಎಷ್ಟು ತಾಸಿದು ಉರಿತದ? 6:30 ಆಗ್ಯದ, 7ಕ್ಕೆ ನಿನಗೆ ಕೊಟ್ಟೆ ಅಂದ್ರೆ 9 ತಕ ಇದು ಉರಿತದ. ನೀನು ಅಷ್ಟ್ರ ಒಳಗೆ ದಾಟಬಹುದು, ಎಲ್ಲೂ ನಿರ್ಲಿಕ್ಕಂದ್ರ. ಅವ್ರು ಕಂಡೀಷನ್ ಹಾಕಿದ್ರು. ಇವ ಆಯ್ತ್ರಿಪ್ಪ ಅಂತ ದೀಪ ತಗೊಂಡು ಹೊರಟ. 2 ತಾಸು ದೀಪ ಅರಿತೈತಿ. ಎಲ್ಲರಿ ನಿಂತ 10 ನಿಮಿಷ ಅಂದ್ರೆ ದೀಪ ಆರುದೆ. ದೀಪ ಆರ್ತು ಅಂದ್ರೆ ಕಾಡದು ಕತ್ಲ ಮುಗಿದು ಹೋಯ್ತಲ್ಲ, ಅಲ್ಲೇ ಕತಿ. ಇವ ಇನ್ನೇನು 8ರವರೆಗೂ ಹೋದ, 8:30ವರೆಗೂ ಹೋದ. ಹೊರಗೆ ದಾಟಬೇಕನ್ನುವಷ್ಟರಲ್ಲಿಯೇ ಬಂಗಾರದ ಪೆಟ್ಟಿಗೆಯನ್ನು ನೋಡಿದಿವ ಕಾಡು ಒಳಗೆ. ಮನಸ್ಸಂತಿತ್ತು, ದೀಪ ಆರಿದ್ರೆ ಕತಿ ಮುಗೀತು ಅಂತಿತ್ತು ಮನಸ್ಸ. ಇವ ಯೋಚನೆ ಮಾಡ್ದ, ಕಾಯಿನ್ ಸಿಕ್ಕು ಅಂದ್ರೆ ಅಂಥ ಆಶ್ರಮ 100 ಕಟ್ಟೋದಿಲ್ಲೇ ನಾನು.
ಬಂಗಾರ ಸಿಕ್ತು ಅಂದ್ರೆ ಅಂಥ ಆಶ್ರಮ 100 ಕಟ್ತೀನಿ, ಬಂಗಾರದ ನಾಣ್ಯಗಳದಾವು, ತಡಿ ನೋಡುಮು ಎಷ್ಟದಾವಂತ ಎಣಿಸಿದವ. ನಾವು ಹಂಗ ಜೀವನದಾಗ ಎಣಸಾಕತ್ತೀವಿ, ತಾಳಿಲ್ಲದಕ್ಕೆ ಲೆಕ್ಕಿಲ್ಲಾರ್ದು ರೊಕ್ಕ ಎಣಸಾಕತ್ತೀವಿ. ಮತ್ತದು ನೀವು ಇವತ್ತು ಎಣಿಸಿರಲ್ಲ, ಅದು ನಿಮ್ಮ ಕೈಯಾಗ ಅಷ್ಟೇ ಉಳಿತದನ. ಅದು ರೊಕ್ಕ ಒಬ್ಬ ಜೋರ್ಲೆ ಉಗುಳಚ್ಚಿ ಎಣಿಸ್ತಿರ್ತಾನಲ್ಲ, ಅದು ನಿಮ್ಮ ಕೈಯಾಗ ಅಷ್ಟೇ ಉಳಿತದನ. ಅದು ನಾಳೆ ಇನ್ನೊಬ್ಬನ ಕೈಯಾಗ ಹೋಗ್ತದ, ಮತ್ತೊಂದು ದಿನ ಮತ್ತೊಬ್ಬನ ಕೈಯಾಗ ಹೋಗ್ತದ. ಕೈಗಳು ಮಣ್ಣಾಗ ಹೋದು ಖರೆ, ನೋಟ್ ಹಂಗ ಕೈಯಾಗ ಉಳ್ದುವಲ್ಲ. ನೋಟಿನ ತಾಕತ್ತು ಎಷ್ಟಿರ್ಬೇಕು ಹೇಳ್ರಿ. ಅದು ನೋಟ್ ಒಮ್ಮೆ ನಗಾಕತ್ತಿತ್ತು. ಅದು ನೋಟ್ ಅಂತೂ ನೀವೇನು ಎಣಿಸ್ತಿರಲ್ಲ ರೊಕ್ಕ ಪೈಸಾ, ಅದು ಅಂತೂ ಹಾಳಿ. ನಾನು ಹಾಳಿ, ಸಣ್ಣ ನಿಮ್ಮ ಬುಕ್ ಒಳಗಿರೋದು ಒಂದು ಹಾಳಿನೇ. ನನಗೆ ನಿನಗಿರೋ ವ್ಯತ್ಯಾಸ ಏನು ಅಂದ್ರೆ, ನಾ ಇಲ್ಲಿವರೆಗೂ ಡಸ್ಟ್ಬಿನ್ನೇ ನೋಡಿಲ್ಲ, ನೀ ಡಸ್ಟ್ಬಿನ್ ಬಿಟ್ಟು ಇಲ್ಲಿವರೆಗೂ ಬದುಕೇ ಇಲ್ಲ ಅಂತದು ನೋಟ್. ಡಸ್ಟ್ಬಿನ್ ಎಂದರೆ ನೋಡೈತನು ನಿಮ್ಮ ರೊಕ್ಕ? AC ಕಪಾಟ ನೋಡ್ಯದ, FD ಮ್ಯಾಗ FD ನೋಡ್ಯದು, ಎಂದರೆ ಡಸ್ಟ್ಬಿನ್ ನೋಡ್ಯದನ? ಎಲ್ಲರ ಹರಿದಿತ್ತಂದ್ರೆ ಸೈಡ್ ಫೆವಿಕ್ವಿಕ್ ಹಚ್ಚುವುದೇನು? ಹಂಗೆ ಜೀವನ ಹಚ್ಕೊಂಡಿದ್ವಿ ಅಂದ್ರೆ ದಾಟತ್ತಿದ್ವಿ ಜೀವನ. ಒಂದು 20 ರೂಪಾಯಿ ಹರಿದಿತ್ತಂದ್ರೆ ಅದನ್ನು ಹಚ್ಚುವುದೇನು, ಅದನ್ನು ಜೋಡಿಸೋದೇನು, ಅದನ್ನು ಮತ್ತೆ ಉಲ್ಟಾ ಮಡಿಚಿ ಎಲ್ಲರ ಪಂಪ್ನ್ಯಾಗ ಕೊಟ್ಟು ಬಿಡೋದು, ಪಂಪ್ನ್ಯಾಗ ನಡಿತಾವ ಅಂತ. 20 ರೂಪಾಯಿ ಹರಿದಿರೋ ನೋಟಿಗೆ ಹಚ್ಚಿ ಜೋಡಿಸಿ ಬದುಕ್ತೀವಿ, ಮತ್ತು ಜೀವನಾನು ಅಲ್ಲಿ ಹರಿದೈತಲ್ಲ ಜೋಡಿಸ್ಕೊಂಡು ಬದುಕಬೇಕು, ಆಗೋದಿಲ್ಲ ಸ್ವಾಮಿಗಳು. ಅದು ಹರ್ಕೊಂತನ ಇರಲಿ. ಅದು ಅಂದ್ರೆ ಜೀವನದಕ್ಕಿಂತ ನಮಗೆ ದೊಡ್ಡದಾಗಿದ್ದು ಯಾವುದು ಇಲ್ಲಿ ಅಂದ್ರೆ ಪೈಸಾ. ಹಂಗೆ ಅವ ಯೋಚನೆ ಮಾಡ್ದ, ಜೀವನ ಏನು ಬರ್ತದ ಹೋಗ್ತದ, ರೊಕ್ಕ ಮುಖ್ಯ ಅಲ್ಲ ಅಂತ ಎಣ್ಸಕ್ಕೆ ಚಾಲು ಮಾಡಿದ. ಅಲ್ಲೇ ಕುಂತು ಇನ್ನೂ ಅರ್ಧ ತಾಸು ಅಷ್ಟೇ ಇತ್ತು, ಎಣ್ಸಕ್ಕೆ ಚಾಲು ಮಾಡ್ದ. ಒಮ್ಮೆ ಎಣಿಸ್ದ, 1001 ಬಂತದು ಕಾಯಿನ್. ತಗೊಂಡು ಹೋಗ್ಬೇಕಿಲ್ಲ ಸುಮ್ಮ. 1001 ಇರಕ್ಕೆ ಹೆಂಗೆ ಸಾಧ್ಯ? ಯಾವ ರಾಜ ಇಟ್ಟಾನ ಅವ ತಪ್ಪಿಟ್ಟಾನ. 1000 ಇರಬೇಕು, ಇಲ್ಲ 500 ಇರಬೇಕು, ಇಲ್ಲ 900 ಇರಬೇಕು, ಕರೆಕ್ಟ್ ಇರಬೇಕು. ನಿಮ್ಮ ಕೈಯಾಗ ರೊಕ್ಕ ಎಣಸಾಕ ಕೊಟ್ಟಿದ್ರು, ಒಂದು 50,000 ರೂಪಾಯಿ ಕೊಟ್ಟಿದ್ರು ಅಂದ್ರೆ 50,000 ಮ್ಯಾಗ 1 ರೂಪಾಯಿ ಬಂತು ಅಂದ್ರೆ ಆಣಿ ಮಾಡಿ ಹೇಳ್ರಿ, ವಾಪಸ್ ಎಣಿಸೋದಿಲ್ಲ ನಾ ಅನ್ನೋರು. ಒಟ್ಟ ಎಣಿಸೋದಿಲ್ರಿ ಸ್ವಾಮಿಗಳನ್ನೋರು, ಆಣಿ ಮಾಡಿ ಹೇಳ್ರಿ. ಸಾಧ್ಯನೇ ಇಲ್ಲ. ಅವನು ಹಂಗೆ ಯೋಚನೆ ಮಾಡ್ದ, ಸಾಧ್ಯನೇ ಇಲ್ಲ, ಇರ್ಬೇಕಲ್ಲ. ಹೊಳ್ಳಿ ಎಣಸಾಕ ಚಾಲು ಮಾಡ್ದ. ದೀಪ ಆರಾಕತ್ಯದ ನೋಡೇ ಇಲ್ಲವ, ತಲೆಯಾಗ ಇಲ್ಲದು. ಆರ್ಲಿ ಬಿಡು ಹೋಗ್ತೀನಿ ನಾನಂತ ಹೊಳ್ಳಿ ಎಣಸಾಕ ಚಾಲು ಮಾಡ್ದ ರೊಕ್ಕ. ಈ ಸಲ ಏನಾಗ್ಬೇಕದು? 999 ಬಂತದು. ಇವ ಅಂದ, ಮತ್ತೇನು ತಪ್ಪಾಗ್ಯದಲ್ಲಿ, ಇದು ರಾಜ ಉಲ್ಟಾ ಇಟ್ಟ್ಯದ. ಅಗಳಿ ಬಂದಾಗ 1001 ಬಂಗಾರದ ನಾಣ್ಯ, ಈಗ ಎಣಸಾಕತ್ತೀನಿ 999 ನಾಣ್ಯ. ಕೆಲಸ ಆಗೋದಿಲ್ಲ ಬಾ ಅಂತ ಹೊಳ್ಳಿ ಎಣಸಾಕ ಚಾಲು ಮಾಡ್ದ. ಎಣಸ್ದ 1000 ಬಂತು, ದೀಪಾರ್ಥ ಮುಗೀತು. ಈಗೇನು ಬಂಗಾರದ ನಾಣ್ಯದಿಂದ ದೀಪ ಹಚ್ಚಕ್ಕೆ ಸಾಧ್ಯ ಐತೆ? ದೀಪ ಹಚ್ಚಕ್ಕೆ ಬೇಕಾಗಿರೋದು 8 ರೂಪಾಯಿ ಮತ್ತು ಬತ್ತಿ, ಎಣ್ಣೆ, ಮಣ್ಣಿನ ಪಣತಿನೇ. ಎಣ್ಣೆಯಲ್ಲಿ ಹುಡುಕಬೇಕು ಕಾಡ್ದಾಗ. 1000 ರೂಪಾಯಿ ದೇವ್ರ ಹತ್ರ ಬೇಡ್ಕೊಂಡ. ಆಗ ಇವು ನನಗೆ 1000 ಬಂಗಾರ ನಾಣ್ಯ ಬ್ಯಾಡಪ್ಪ, ಎಣ್ಣೆ ಕೊಡು ನನಗೆ ಅಂದ ದೇವ್ರಿಗೆ. ದೇವ್ರಂದ 1000 ರೂಪಾಯಿ ತಗೋ, ಊರು ಹೊರಗೆ ಸಿಗು ಎಣ್ಣೆ ಕುಡ್ಯಾಕ 1000 ತಗೊಂಡಿದ್ದಿಲ್ಲ, ತಗೊಂಡು ಹೋಗಂದ ದೇವ್ರು. ಊರು ಹೊರಗೆ ಸಿಗೋ ಎಣ್ಣೆ ಜೀವನಕ್ಕೆ ಮುಖ್ಯ ಆಗೋದಿಲ್ಲ, ಬತ್ತಿ ದೀಪಕ್ಕೆ ಬಳಸೋ ಎಣ್ಣೆ ಎಷ್ಟು ಮುಖ್ಯ ಆಗ್ತದ, ಬೆಳಕು ಕೊಡ್ತದದು. ಕತ್ಲೊಳಗನೆ ಕಾಡು ದಾಟಬೇಕು ಅಂತ ಹೋದ. ಏನೋ ಶಬ್ದ ಆಗಕತ್ತದಲ್ಲ ಅಂತ ಅವು ಹುಲಿಗಳು ಕಾಯಕತ್ತಿದ್ದು ದಟ್ಟ ಕಾಡು ಒಳಗೆ. ಮುಗಿಸೇ ಬಿಟ್ಟು ಇವನಿಗೆ. ಮತ್ತವು ಬಂದು ಹುಲಿಗಳು ಇವನ ಕಡೆ 1000 ರೂಪಾಯಿ ಕಾಯಿನ್ ಮೂಸಿ ನೋಡ್ಯಾವ ಮಾಡಿರೇನು ನೀವು? ಇವ ಏನು ಮೂಸಿ ನೋಡಿದ್ನಲ್ಲ 1000 ರೂಪಾಯಿ ಕಾಯಿನ್, ಹಂಗೆ ಅವು 1000 ರೂಪಾಯಿ ಕಾಯಿನ್ ಮೂಸಿ ನೋಡ್ಯಾವ ಮಾಡಿರನು? ಒಗದು ಆ ಕಡೆ ಅವ ನಡಿಯೋ, ನೀ ಬೇಕು ಬಾ ನನಗಂತ ತಿಂದ ಬಿಟ್ಟು ಅವನಿಗೆ ಮುಗೀತಲ್ಲ ಕತಿ. ಜರಾ ಖರ್ಚು ಎಷ್ಟಿರ್ತದ ಅಷ್ಟ ತಗೊಂಡು ಹೋಗಿದ್ನಂದ್ರೆ
ನನಗೆ ಯಾಕೆ ಬೇಕು ಬಿಡಪ್ಪ ಬಂಗಾರದ ಚಿಂತಿ ತೊಗೊಂಡು ಹೋದ್ನಂದ್ರೆ ಮತ್ತು ತಮ್ಮನ ಜೊತೆ ಜಗಳ, ಹೆಂಡತಿ ಜೊತೆ ಜಗಳ ಯಾಕೆ ಬೇಕು ಅಂತ ಅಲ್ಲೇ ಮುಚ್ಚಿಟ್ಟು ಹೋಗಿದ್ನಂದ್ರೆ ಬದುಕ್ತಿದ್ನಿಲ್ಲ. ಇವ ಬದುಕಿದ್ನಂದ್ರೆ ಎಷ್ಟು ಬಂಗಾರ ಗಳಿಸ್ತಿದ್ದ ಹೇಳ್ರಿ ನೋಡು, ಎಷ್ಟು ಆಸ್ತಿ ಗಳಿಸ್ತಿದ್ದ. ಮನಸ್ಸು ಹಾಗೆ ಇದು ಒಮ್ಮೊಮ್ಮೆ ಎಣಿಸ್ಬೇಕಂತದ, ಸಂಸಾರನೂ ಹಾಗೆ ಒಮ್ಮೊಮ್ಮೆ ಎಣಿಸ್ಬೇಕಂತದ. ಒಮ್ಮೆ 1001 ಬರುವುದೇ ಸಂಸಾರದಾಗ, ಒಮ್ಮೆ 999 ಬರುವುದೇ ಎಣಿಸ್ಕೊಂತ ಕುಂದ್ರೋದಲ್ಲ. ಏನೈತಿ ಅದ್ರ ಒಳಗೆ ಜೀವನ ಮಾಡಿದರೆ ನೆಮ್ಮದಿ ಸಿಗಕ್ಕೆ ಸಾಧ್ಯ. ಅಲ್ಲೈತಿ ನೆಮ್ಮದಿ. ಏನದಲ್ಲ ಅದ್ರ ಜೊತೆ ಬದುಕೋದು. ದೇವ್ರು ನಮಗೇನು ಕೊಟ್ಟಾನ ಅದ್ರ ಜೊತೆ ಬದುಕೋದು. ಎಷ್ಟು ಅದ್ಭುತವಾದ ಜಗತ್ತನ್ನು ದೇವರು ಸೃಷ್ಟಿ ಮಾಡ್ಯಾನಿಲ್ಲ, ಎಷ್ಟು ಅದ್ಭುತವಾದ ಜಗತ್ತನ್ನು ಸೃಷ್ಟಿ ಮಾಡ್ಯಾನ. ಈ ಒಂದಿಷ್ಟು ಜಗತ್ತು ನೀವು ಅನ್ಬಹುದು ಏನು ಕೊಟ್ಟಾನ ದೇವರು, ಏನು ಕೊಟ್ಟಾನ ದೇವರು ಅಂತ. ಸಣ್ಣ ಎಕ್ಸಾಂಪಲ್ ನೆನಪಿಟ್ಕೋರಿ. ನೀವು ಆಧಾರ್ ಕಾರ್ಡ್ ಪ್ರಿಂಟ್ ಮಾಡಕ್ಕೆ ಹೋಗ್ಬೇಕು, ನಿಮ್ಮ ಆಧಾರ್ ಕಾರ್ಡ್ ಬೇಕಂತ ಹೋದಾಗ ನಿಮ್ಮ ಫಿಂಗರ್ ಕೇಳ್ತಾರವ್ರು, ಹೌದಿಲ್ಲ? ಬಯೋಮೆಟ್ರಿಕ್ ಒಳಗಿರ್ತೈತಿ. ಈಗ ನಮಗೆಲ್ಲ ನಾವು ಮೈಸೂರೊಳಗೆ ಅಟೆಂಡೆನ್ಸ್ ಹೆಂಗಂದ್ರೆ ಫಿಂಗರ್ ಒತ್ತಿದ್ರೇ ಹಿ ಹ್ಯಾಸ್ ಬೀನ್ ಅಟೆಂಡೆಡ್ ಅಂತ ಮೆಸೇಜಲ್ಲಿ. ಸೈನ್ ಮಾಡಿಸೋದಿಲ್ಲ. ಯಾಕೆ? ಸೈನ್ ಕಾಪಿ ಹೊಡೆಯೋ ಮಂದಿ ಅದೀಗ. ನಿನ್ನ ಹಂಗನ ಕಾಪಿ ಹೊಡೆಯೋ ಮಂದಿ ಐತಂತ ಮತ್ತೆ ಸೈನ್ ಮಾಡೋ ಮಂದಿಲ್ಲೇನು? ಸೈನ್ ಕಾಪಿ ಹೊಡೆಯೋ ಮಂದಿ ಐತಿ ಅಂತ ಮನುಷ್ಯ ಬಯೋಮೆಟ್ರಿಕ್ ಸೃಷ್ಟಿ ಮಾಡ್ದ. ಏನು ಬರೀ ಹಿಂಗೆ ಸ್ಕ್ಯಾನ್ ಮಾಡಿದ್ರೆ ಸಾಕು, ಫೋನು ಲಾಕ್ ಓಪನ್ ಆಗ್ತದ, ಲಾಕರ್ ಓಪನ್ ಆಗ್ತದ, ಆಧಾರ್ ಕಾರ್ಡ್ ಪ್ರಿಂಟ್ ಆಗಿ ಬರ್ತದ. ಭಾರಿ ರೀ, ಏನು ಮನುಷ್ಯ ಅಂತೇಳಿ, ಏನು ಮನುಷ್ಯ ಅಂತೇಳಿ ಅಂತೀವಿಲ್ಲ. ಬರೀ ಒಂದು ಸ್ಕ್ಯಾನ್ ಮಾಡಿದ್ರೇ ಬಯೋಮೆಟ್ರಿಕ್ ಒಳಗೆ ಅಟೆಂಡೆನ್ಸು ಆಧಾರ್ ಕಾರ್ಡ್ ಬರೋ ಯಾಂತ್ರಿಕವನ್ನು ಸೃಷ್ಟಿ ಮಾಡಿದ ಮನುಷ್ಯನಿಗೆ ಭಾರಿ ಅನ್ನೋ ನಾವುಗಳು ಒಬ್ರು ಹಂಗೆ ಒಬ್ರು ಹೆಬ್ಬರಲಿಟ್ಟಿಲ್ಲಲ್ಲ ದೇವರು. ಎಷ್ಟು ಅದ್ಭುತವಾಗಿ ಸೃಷ್ಟಿ ಮಾಡ್ಯಾನ ಎಂದರೆ ಯೋಚನೆ ಮಾಡೀವೇನು ನಾವು? ಒಬ್ಬ ಬಟ್ ಒತ್ತಿದ್ನಂದ್ರೆ ಇನ್ನೊಬ್ಬ ಅದೇ ಬಟ್ ಒತ್ತ್ಯಾನ್ ಬಯೋಮೆಟ್ರಿಕ್ ಒಳಗೆ. ಅದೇ ಇಲ್ಲೇನದಾವಲ್ಲ ಸುಳಿ ಹಂಗೆ ಅದಾವು, ಆದ್ರೆ ಒಬ್ರು ಹಂಗೆ ಬಟ್ ಒಬ್ರದಿಲ್ಲ. ದೇವ್ರು ಎಷ್ಟು ಚಂದ ಸೃಷ್ಟಿ ಮಾಡ್ಯಾನ.